ದೇವರಿಗೆ ಯಾವುದೇ ದಿಕ್ಕಿನ ಹಂಗಿಲ್ಲ. ಸ್ತ್ರೀಯರ ಋತುಚಕ್ರದಲ್ಲಿ ನಾವು ಅಳವಡಿಸ್ಕೊಳ್ತಾ ಇಲ್ಲ. ದೇವರ ಮನೆಯನ್ನು ನೀವು ಕಟ್ಟಬೇಕಾದಾಗ ಪಾಲಿಸಬೇಕಾಗಿರ್ತಕ್ಕಂಥದ್ದು ಎರಡೇ ರೂಲ್ಸು. ಅಣ್ಣ ತಮ್ಮಂದಿದ್ರೆ ಅವ್ರನ್ನ ದಕ್ಷಿಣದಲ್ಲಿ ಕೂರಿಸ್ಬೇಕು ಅಂತ, ದೊಡ್ಡವರೇ ಆಗಬೇಕು ಅಂತೇನಿಲ್ಲ. ಅವ್ನು ಬೇರೆ ಕಡೆ ಮಲ್ಕೋತಾ ಇದ್ದರೆ ಕೆಲವರು ಆ ಮನೆಯಲ್ಲಿ ಇರೋಕ್ಕೆ ಯೋಗ ಇರೋದಿಲ್ಲ, ಬೇರೆಯವರೇ ವಾಸ ಮಾಡ್ತಿರ್ತಾರೆ. ಅವೆರಡು ರೂಲ್ಸ್ಗಳನ್ನು ನೀವು ಫಾಲೋ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು, ಈಗ ಮನೆಯಲ್ಲಿ ನೀವು ಕಟ್ಟುವಾಗ ಮನೆ ಸದಸ್ಯರು ಎಷ್ಟು ಜನ ಇರ್ತೀರಿ ಅಂತಕ್ಕಂಥದ್ರ ಬಗ್ಗೆ ಗಮನ ಇಡಬೇಕು. ಈ ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ತಾರೆ, ಎಷ್ಟು ಜನ ಇರ್ತಾರೆ, ಸೊ ಅದನ್ನು ನೀವು ಗಮನಿಸ್ಕೊಂಡು ಅವರವರ ಜಾಗಗಳನ್ನು ಅವರವರಿಗೆ ಕೊಟ್ಬಿಡಬೇಕು. ಅಂದರೆ ಈಗ ನಮ್ಮಲ್ಲಿ ಏನು ಮಾಡ್ತೀವಿ, ಸೊ ಈಗ ಪೂರ್ವದಿಂದ ಶುರು ಮಾಡಿ ಒಂದು ಕ್ಲಾಕ್ ವೈಸಲ್ಲಿ ಸುತ್ತಿದಾಗ ತಿರ್ಗಾ ಪೂರ್ವಕ್ಕೆ ಬರ್ತೀವಿ. ಸೊ ಈಗ 8 ದಿಕ್ಕುಗಳಿದೆ. 8 ದಿಕ್ಕುಗಳಲ್ಲಿದ್ದಾಗ ಏನಾಗುತ್ತೆ, ನಾವು ಪೂರ್ವದಲ್ಲಿ ಈಶಾನ್ಯದಲ್ಲಿ ಲಿವಿಂಗ್ ಸ್ಪೇಸ್ ಅಂತ ಮಾಡ್ಕೋತೀವಿ. ಅಂದರೆ ಮನೆ ಸದಸ್ಯರೆಲ್ಲ ಸೇರ್ತಕ್ಕಂಥ ಒಂದು ಸ್ಥಳ, ಎಲ್ಲರೂ ಅಲ್ಲೇ ಕೂತಿರ್ತಕ್ಕಂಥ ಒಂದು ಸ್ಥಳ, ಅದಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕಾಗತ್ತೆ. ಅಂದರೆ ಈಶಾನ್ಯದಲ್ಲಿ ಪೂರ್ವದಲ್ಲಿ ನಾವು ಒಂದು ಲಿವಿಂಗ್ ಪ್ಲೇಸು, ಮನೆ ಸದಸ್ಯರೆಲ್ಲ ಸೇರಿ ಸಭೆ ನಡೆಸ್ತಕ್ಕಂಥದ್ದು, ಕೂತ್ಕೊಂಡು ಮಾತಾಡ್ತಕ್ಕಂಥ ಒಂದು ಜಾಗವನ್ನು ನಾವು ಮಾಡ್ಕೊಳ್ತೀವಿ. ಸೊ ಹಾಗೆ ಆಗ್ನೇಯ ದಿಕ್ಕಿನಲ್ಲಿ ಏನಿರುತ್ತೆ, ಅಗ್ನಿಯಿಂದ ನಾವೇನು ಪ್ರಿಪೇರ್ ಮಾಡಬೇಕು, ಅಡುಗೆಗಳನ್ನು ಮಾಡ್ಕೋಬೇಕಾಗತ್ತೆ. ಸೊ ಯಾಕಂದರೆ ಆರೋಗ್ಯ ಕೊಡಬೇಕಾದ್ರೆ ಅಡುಗೆನೂ ಒಂದು ಕಾರಣ ಆಗುತ್ತೆ. ಅದರಿಂದ ಆಗ್ನೇಯ ದಿಕ್ಕಿನಲ್ಲೇ ನಾವು ಅಡುಗೆ ಮನೆಯನ್ನು ಇಡಬೇಕಾಗತ್ತೆ, ಪರಿಸ್ಥಿತಿ ಬರುತ್ತೆ. ನೆಕ್ಸ್ಟು ದಕ್ಷಿಣಕ್ಕೆ ಬಂದಾಗ ಏನಾಗುತ್ತೆ, ನಾವು ಮನೆ ಯಜಮಾನನಿಗೆ ಅಣ್ಣ ತಮ್ಮಂದಿದ್ದರೆ ಅವ್ರನ್ನ ದಕ್ಷಿಣದಲ್ಲಿ ಕೂರಿಸ್ಬೇಕು ಅಂತ ಹೇಳುತ್ತೆ. ಯಾಕಂದರೆ ದಕ್ಷಿಣಕ್ಕೆ ಅಧಿಪತಿ ಬಂದು ಕುಜಗ್ರಹ. ಕುಜ ಭ್ರಾತೃಕಾರಕ ಅಂತ ಕರಿತೀವಿ, ಅಣ್ಣ ತಮ್ಮಂದರಿಗೆಲ್ಲ ಕಾರಕ ಅಂತ ಕರಿತೀವಿ. ಅದರಿಂದ ಮನೆ ಯಜಮಾನನ ಅಣ್ಣ ತಮ್ಮಂದರೇನಾರು ಇತ್ತು ಅಂತಂದರೆ ಅವ್ರನ್ನ ದಕ್ಷಿಣ ದಿಕ್ಕಿನಲ್ಲಿ ರೂಮಿನಲ್ಲಿ ಇಡಬೇಕು ಅಂತ ಹೇಳುತ್ತೆ. ಇನ್ನು ಮನೆಯನ್ನು ಲೀಡ್ ಮಾಡ್ತಕ್ಕಂಥ ಯಜಮಾನ, ಇದರಲ್ಲಿ ಯಜಮಾನ ಅಂತಂದರೆ ನಾವು ತಪ್ಪು ತಿಳ್ಕೊಬಾರ್ದು. ಆ ಮನೆಯನ್ನು ಖುದ್ದು ಯಾರು ನಡೆಸ್ತಿರ್ತಾರಲ್ಲ, ಖರ್ಚು ವೆಚ್ಚಗಳನ್ನು ಹಾಕ್ಕೊಂಡು ಆ ಮನೆಯ ಯೋಗಕ್ಷೇಮಗಳನ್ನು ನೋಡಿಕೊಂಡು ಮನೆ ಸದಸ್ಯರ ಯೋಗಕ್ಷೇಮಗಳನ್ನು ನೋಡ್ತಕ್ಕಂಥ ವ್ಯಕ್ತಿಯೇ ಮನೆ ಯಜಮಾನ. ಮನೆ ಯಜಮಾನ ಅಂತಂದರೆ ದೊಡ್ಡವರೇ ಆಗಬೇಕು ಅಂತೇನಿಲ್ಲ. ಆ ಮನೆಯನ್ನು ನಡೆಸ್ತಕ್ಕಂಥವನು ಯಾರಿರ್ತಾನೋ ಅವನು ಮನೆ ಯಜಮಾನ ಆಗ್ತಾನೆ. ಅವನನ್ನು ವಾಸ್ತುಶಾಸ್ತ್ರದ ಪ್ರಕಾರ ನೈಋತ್ಯ ದಿಕ್ಕಿನ ಒಂದು ರೂಮಿನಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದರಿಂದ ಏನಾಗುತ್ತೆ, ಮನೆ ಯಜಮಾನನಿಗೆ ನಾವು ಕೆಲವೊಂದು ಉದಾಹರಣೆಗಳು ನೋಡಿದ್ದೀವಿ. ಮನೆ ಯಜಮಾನ ಅವನಿಗೆ ಜಾಗವೇ ಇಲ್ಲದೆ ಇದ್ದರೆ, ಅವನು ಬೇರೆ ಕಡೆ ಮಲ್ಕೋತಾ ಇದ್ದರೆ ಕೆಲವರು ಆ ಮನೆಯಲ್ಲಿ ಇರೋಕ್ಕೆ ಯೋಗ ಇರೋದಿಲ್ಲ, ಬೇರೆಯವರೇ ವಾಸ ಮಾಡ್ತಿರ್ತಾರೆ, ಇವರು ಹೊರಗಡೆನೇ ಇರಬೇಕಾದ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಮನೆ ಯಜಮಾನ ನೈಋತ್ಯದಲ್ಲಿ ವಾಸ ಮಾಡಬೇಕು ಅಂತ ಹೇಳುತ್ತೆ. ಇನ್ನು ಮತ್ತೆ ನಿಮಗೆ ಮನೆಯಲ್ಲಿ ನಿಮಗೆ ಸಾಕು ಪ್ರಾಣಿಗಳಿದ್ದರೆ ಅಥವಾ ಸೇವಕರಿದ್ದರೆ ಅಥವಾ ಬೇರೆ ಯಾರು ಬಂದರೆ ಅವರನ್ನು ನೈಋತ್ಯ ಆದ ನಂತರ ನಿಮಗೆ ಪಶ್ಚಿಮದಲ್ಲಿ ಇಟ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಪಶ್ಚಿಮದಲ್ಲಿ ವಾಯುವ್ಯದಲ್ಲಿ ನಮ್ಮ ಸ್ನಾನ ಗೃಹಾದಿಗಳು ಶೌಚಾಲಯಗಳನ್ನು ನಿರ್ಮಾಣ ಮಾಡೋದಕ್ಕೆ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಇನ್ನು ಉತ್ತರ ದಿಕ್ಕು ವಿಶೇಷವಾಗಿ ನಾವು ನೋಡಬೇಕಾಗಿರೋದು ಉತ್ತರ ಮತ್ತು ಈಶಾನ್ಯ. ಉತ್ತರ ಮತ್ತು ಈಶಾನ್ಯದಲ್ಲಿ ಬಂಧು ಬಳಗಗಳು ಬಂದರೆ ಅಥವಾ ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೆ ಉತ್ತರ ದಿಕ್ಕಿನಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ಈಶಾನ್ಯದಲ್ಲಿ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಈಶಾನ್ಯದಲ್ಲಿ ಪೂಜಾಗೃಹನೂ ನಿರ್ಮಾಣ ಮಾಡ್ತಾರೆ ಅಥವಾ ಲಿವಿಂಗ್ ಪ್ಲೇಸನ್ನು ಮಾಡ್ತಾರೆ. ಅದು ಮಲ್ಟಿಪಲ್ ಪರ್ಪಸ್ ಆಗಿ ಯೂಸ್ ಆಗುತ್ತೆ. ನಾವು ಇನ್ನೊಂದು ತಪ್ಪು ಮಾಡ್ತಿರ್ತಕ್ಕಂಥದ್ದು ಏನಂದರೆ, ಈಶಾನ್ಯ ಭಾಗದಲ್ಲೇ ದೇವ್ರ ಮನೆ ಇರಬೇಕು ಅಂತ ಹೋಗ್ತೀವಲ್ವ, ಇದು ಒಳ್ಳೆ ಕಲ್ಪನೆ ಅಲ್ಲ. ದೇವರಿಗೆ ಯಾವುದೇ ದಿಕ್ಕಿನ ಹಂಗಿಲ್ಲ. ನಾವು ತಿಳ್ಕೊಳ್ಬೇಕಾಗಿರೋದು, ದೇವರು ಎಲ್ಲ ದಿಕ್ಕಲ್ಲೂ ಇರ್ತಾನೆ. ಸರ್ವಂತರ್ಯಾಮಿ ಅಂತ ಕರಿತೀವಿ ನಾವು ದೇವರನ್ನು. ಈ ಸರ್ವಂತರ್ಯಾಮಿಗೆ ನಾವು ದಿಕ್ಕನ್ನು ನಿರ್ಧಾರ ಮಾಡಿ ಈಶಾನ್ಯದಲ್ಲೇ ಇಟ್ಕೋಬೇಕು ಅಂತೇನಿಲ್ಲ. ದೇವರ ಮನೆಯನ್ನು ನಿಮ್ಮ ಗೃಹದಲ್ಲಿ ಎಲ್ಲಿ ಸರಿಯಾಗಿರುತ್ತೆ, ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನೋಡಿ ನೀವು ನಿರ್ಧಾರ ಮಾಡ್ಕೋಬೇಕಾಗತ್ತೆ. ಈಶಾನ್ಯದಲ್ಲೇ ದೇವ್ರ ಮನೆ ಇಡಬೇಕು ಅಂತೇಳಿ ಈಶಾನ್ಯ ಬ್ಲಾಕ್ ಮಾಡ್ಕೊಳ್ಬಾರ್ದು. ಸೊ ಹಾಗಾಗಿ ದೇವರಿಗೆ ದಿಕ್ಕಿನ ಹಂಗಿಲ್ಲ. ದೇವರ ಮನೆಯನ್ನು ನೀವು ಕಟ್ಟಬೇಕಾದಾಗ ಪಾಲಿಸಬೇಕಾಗಿರ್ತಕ್ಕಂಥದ್ದು ಎರಡೇ ರೂಲ್ಸು. ಒಂದು, ಶೌಚಾಲಯದ ಪಕ್ಕ ದೇವರ ಮನೆ ಬರಬಾರ್ದು. ಆಮೇಲೆ ದೇವರ ಮನೆ ಮೇಲೆ ನಾವು ಮೆಟ್ಲನ್ನು ಇಡಬಾರ್ದು, ನಡ್ಕೊಂಡು ಹೋಗಬಾರ್ದು. ಇದು ಎರಡನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಯಾವ ದಿಕ್ಕಿನಲ್ಲಿ ಬೇಕಾದರೂ ದೇವ್ರ ಮನೆಯನ್ನು ಇಟ್ಕೋಬೋದು ಅನ್ನೋಂಥ ಶಾಸ್ತ್ರ. ಅದೇನು ಈ ಥರನೇನಿಲ್ಲ, ನೀವೆಲ್ಲಿ ಬೇಕಾದರೂ ಕಟ್ಕೋಬೋದು. ದೇವರ ಮನೆ ಕಟ್ಟಬೇಕಾದಾಗ ಎರಡು ನಿಯಮ. ಮತ್ತೊಂದು ಸತಿ ಹೇಳ್ತೀನಿ, ಎರಡೇ ನಿಯಮ. ಅದೇನಪ್ಪ ಅಂತಂದರೆ, ಶೌಚಾಲಯದ ಅಕ್ಕಪಕ್ಕದಲ್ಲಿ ದೇವರ ಗೊಡೆಗಳು ಬರಬಾರ್ದು, ದೇವರ ಮನೆ ಬರಬಾರ್ದು. ದೇವಸ್ಥಾನದ ಅಂದರೆ ದೇವರ ಮನೆಯ ಮೇಲ್ಭಾಗದಲ್ಲಿ ನಮ್ಮ ಮೆಟ್ಲು ಲ್ಯಾಂಡಿಂಗ್ ಆಗಬಾರ್ದು.
ಫಸ್ಟ್ ಫ್ಲೋರ್ಗೆ ಹೋಗಬೇಕಾದಾಗ. ಇದನ್ನು ನೀವು ಫಾಲೋ ಮಾಡಿಕೊಂತು ಅಂತಂದರೆ ನೀವು ದೇವ್ರ ಮನೆಯನ್ನು ಸುಸಜ್ಜಿತವಾದ ಜಾಗದಲ್ಲಿ ನೀವು ಎಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ಇದು ನಿಮ್ಮ ಸೈಟಿನ ನಿವೇಶನದ ಅಳತೆಗೆ ತಕ್ಕ ಹಾಗೆ ನೀವು ಮಾಡ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಅದರಿಂದ ನೀವು ಮಾಡ್ಬೋದು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವರು ಅಡುಗೆ ಮನೆಯಲ್ಲೇ ಒಂದು ಸಣ್ಣ ಗೋಡೆ ಥರ ಮಾಡ್ಕೊಂಡಿರ್ತಾರೆ, ವಿಧಿ ಇರೋದಿಲ್ಲ, ಅದು ದೇವ್ರ ಮನೆ ಅಂತ ಮಾಡ್ತಾರೆ. ಸೊ ಆದರೆ ಶಾಸ್ತ್ರದಲ್ಲಿ ಉಲ್ಲೇಖ ಏನಪ್ಪ ಇರುತ್ತೆ ಅಂತಂದರೆ, ನಾವು ಹಿಂದಿನ ಕಾಲದ ರೀತಿ ಈಗ ಕಟ್ಟುನಿಟ್ಟಿನ ಕ್ರಮಗಳನ್ನು ಸ್ತ್ರೀಯರ ಋತುಚಕ್ರದಲ್ಲಿ ನಾವು ಅಳವಡಿಸ್ಕೊಳ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ಋತುಚಕ್ರ ಸಮಯದಲ್ಲಿ ಅವರು ಮನೆಯ ಹಿಂಭಾಗ ಹೊರಗದ ಇದ್ದು ನಂತರ ಅವರು ಬರ್ತಾಯಿದ್ರು. ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ, ಅಡುಗೆ ಮಾಡಬೇಕಾದ ಪರಿಸ್ಥಿತಿನಲ್ಲಿ ಈಗಿನ ಒತ್ತಡಗಳಲ್ಲಿ ಏನಾಗಿದೆ ಅಂತಂದರೆ ಅವರು ಆ ರೀತಿ ಪಾಲಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆಗ ಅಡುಗೆ ಮನೆಗೆ ಬರಲೇಬೇಕಾದ ಪರಿಸ್ಥಿತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ದೇವ್ರ ಮನೆಯೂ ಅಡುಗೆ ಮನೇಲಿ ಇದ್ದಾಗ ಏನಾಗುತ್ತೆ, ಮಾನಸಿಕ ಕಸಿವಿಸಿ ಇರುತ್ತೆ. ದೇವರೇನು ಮಾಡಲ್ಲ, ಯಾಕಂದರೆ ಮಾಸಿಕ ಋತುಚಕ್ರ ಕೊಟ್ಟಿರ್ತಕ್ಕಂಥದ್ದು ದೈವದ ನಿರ್ಣಯವೇ. ಇದು ಶುಚಿ ಅಶುಚಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆರೋಗ್ಯಕ್ಕೆ ಅವರಿಗೆ ಮಾನಸಿಕ ಕಿರಿಕಿರಿ ಜಾಸ್ತಿ ಆಗೋದ್ರಿಂದ ಈ ರೀತಿ ಅವಾಯ್ಡ್ ಮಾಡ್ಕೊಂಡು ಅದನ್ನು ನೀವು ಮಾಡ್ಕೊಳ್ಬೋದು. ಸೊ ಅದರಿಂದ ದೇವರ ಮನೆಯನ್ನು ನೀವು ನಿಮಗೆ ಎಲ್ಲಿ ಯೋಗ ಇದೆಯೋ, ನಿಮಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾಡ್ಕೊಳ್ಬೋದು. ಅವೆರಡು ರೂಲ್ಸ್ಗಳನ್ನು ನೀವು ಫಾಲೋ ಮಾಡ್ಕೋಬೇಕಾಗತ್ತೆ.